ಜಯನಗರ, ಜೆಪಿ ನಗರ, ಬಿಟಿಎಂ ಲೇಔಟ್, ಸದಾಶಿವನಗರ ಇದು ಯಾವುದಕ್ಕೂ ಕಡಿಮೆ ಇಲ್ಲ ಸರ್. 16 ಕಡೆ ಸೈಟ್ ತಗೊಳ್ಳೋದು ಒಂದೇ, ಇಂಥ ಕಡೆ ಒಂದು ಸೈಟ್ ತಗೊಳ್ಳೋದು ಒಂದೇ. ಈಗಾಗಲೇ ನಮ್ಮ ಲೇಔಟ್ ಪಕ್ಕ ನೀವು ನೋಡ್ತಾ ಇರ್ಬೋದು, ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. PMRD ಲೇಔಟ್ 100% ರಿಲೀಸ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ. 24 ಗಂಟೆ ಸೆಕ್ಯೂರಿಟಿ ಆಗಿರ್ಬೋದು, CC ಕ್ಯಾಮ್ರಾ ಆಗಿರ್ಬೋದು, CA ಏರಿಯಾ ಆಗಿರ್ಬೋದು, ಎಲ್ಲನೂ ಅವೈಲೇಬಲ್ ಇದೆ ಸರ್. ನಿಮ್ಮ ಹತ್ರ ಕೋಟಿ ಇದ್ರು ಸದಾಶಿವನಗರದಲ್ಲಿ ಸೈಟ್ ತಗೊಳ್ಳೋದು ಕಷ್ಟ, ಬೇಡ ಸರ್, ಕಡಿಮೆ ದುಡ್ಡಿದ್ರು ಬನ್ನಿ, ಸದಾಶಿವನಗರಕ್ಕಿಂತ ಚೆನ್ನಾಗಿರುವಂಥ ಲೇಔಟಲ್ಲಿ ಸೈಟ್ ಕೊಡಿಸ್ತೀನಿ. ನಮಸ್ಕಾರ, ನಾನು ನಿಮ್ಮ ವಿಕ್ರಮ್ ದುರ್ಗಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಾಗಡಿ ರೋಡ್ ತಾವರೆಕೆರೆ ಅಥವಾ ಕೊಮ್ಘಟ್ಟ, ವಿಶ್ವೇಶ್ವರ ಲೇಔಟ್, ಮೈಸೂರು ರೋಡ್ ಕೆಂಗೇರಿ ಆಗಿರ್ಬೋದು, ಮಧ್ಯದಲ್ಲಿ ಒಂದು ಒಳ್ಳೆ ಲೇಔಟ್ನ ಇವತ್ತು ಪರಿಚಯ ಮಾಡಿಕೊಡ್ತೀನಿ. ಸದ್ಯಕ್ಕೆ ನಾವು ಸತ್ವ ಪೀಪಲ್ ಟ್ರೀ ಅನ್ನೋ ಲೇಔಟ್ ಹತ್ರ ಇದ್ದೀವಿ. ಈ ಒಳಗಡೆ 6.5 ಎಕರೆ ಲೇಔಟ್ನ ಡೆವಲಪ್ಮೆಂಟ್ ಮಾಡಿದ್ವಿ. ಬನ್ನಿ ಪ್ರತಿಯೊಂದು ಮಾಹಿತಿ ಕೊಡ್ತಾ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಸರ್, ನೀವು ನೋಡ್ತಾ ಇದ್ರಲ್ಲ, ಈ ರೋಡ್ ಬಂದ್ಬಿಟ್ಟು ಮಾಗಡಿ ರೋಡ್ ತಾವರೆಕೆರೆಗೆ ಹೋಗುತ್ತೆ. ಈ ಕಡೆ ನೀವು ನೋಡ್ತಾ ಇದ್ರಲ್ಲ ಸರ್, ಇದು ಕೆಂಗೇರಿ ಆಗಿರ್ಬೋದು, ಚಂದ್ರಪ್ಪ ಸರ್ಕಲ್ ಆಗಿರ್ಬೋದು, ದೊಡ್ಡಾಲದ ಮರ ಆಗಿರ್ಬೋದು, ವಿಶ್ವೇಶ್ವರ ಲೇಔಟ್ ಆಗಿರ್ಬೋದು, ಕೆಂಪೇಗೌಡ ಲೇಔಟ್ ಆಗಿರ್ಬೋದು, ಎಲ್ಲದಕ್ಕೂ ಕನೆಕ್ಟಿವಿಟಿ ಇರುವಂಥ ರೋಡ್ ಇದು. ಇದು ಬಂದು ಇಲ್ಲೇ ಬಸ್ ಸ್ಟಾಪ್ ಇರೋದು. ಒಳಗಡೆ ನಾವು 6.5 ಎಕರೆ ಡೆವಲಪ್ಮೆಂಟ್ ಮಾಡಿರುವಂಥ ಲೇಔಟ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಸರ್. ಇದೇ ನೋಡಿ ಸರ್, PMRD ಲೇಔಟ್ 100% ರಿಲೀಸ್ ಆಗಿ ರಿಜಿಸ್ಟ್ರೇಷನ್ ರೆಡಿ ಇರುವಂಥ ಪ್ರಾಪರ್ಟಿ ಸರ್. ಜಯನಗರ, ಜೆಪಿ ನಗರ, ಬಿಟಿಎಂ ಲೇಔಟ್, ಸದಾಶಿವನಗರ ಇದು ಯಾವುದಕ್ಕೂ ಕಡಿಮೆ ಇಲ್ಲ. ಒಂದು ಒಳ್ಳೆ ಪ್ರೈಮ್ ಲೊಕೇಶನ್ ಅಲ್ಲಿ ಇದೀವಿ. ಬನ್ನಿ ಸರ್. ಕನೆಕ್ಟಿವಿಟಿ ವಿಷಯಕ್ಕೆ ಬರೋದಾದ್ರೆ, ಮಾಗಡಿ ರೋಡ್ ತಾವರೆಕೆರೆಯಿಂದ ಜಸ್ಟ್ 2.5 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ತಲುಪಬಹುದು. ಹಾಗೆ ಕೆಂಗೇರಿಯಿಂದ ಒಂದು 12 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ನಮ್ಮ ಲೇಔಟ್ ತಲುಪಬಹುದು. ಮೈಸೂರು ರೋಡಿಂದ ಆಗಿರ್ಬೋದು, ಚಂದ್ರಪ್ಪ ಸರ್ಕಲ್ ಇಂದ ಆಗಿರ್ಬೋದು, ದೊಡ್ಡಾಲದ ಮರದಿಂದ ಆಗಿರ್ಬೋದು, ಎಲ್ಲದಕ್ಕೂ ಕನೆಕ್ಟಿವಿಟಿ ಈಸಿಯಾಗಿ ಆಗುತ್ತೆ ಸರ್. ಹಾಗೆ ಇನ್ನೊಂದು ವಿಶೇಷತೆ ಏನಂದರೆ, ನಿಮ್ಮ ಕೆಂಪೇಗೌಡ ಲೇಔಟಲ್ಲಿ 330 ಫೀಟ್ ರೋಡ್ ಆಗಿದೆಯಲ್ಲ, ಜಸ್ಟ್ ಇಲ್ಲಿಂದ ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಿಮ್ಗೆ ಆ 330 ಫೀಟ್ ರೋಡ್ ಸಿಗೋದ್ರಿಂದ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಸರ್. ಅಮ್ಯುನಿಟೀಸ್ ವಿಷಯಕ್ಕೆ ಬರೋದಾದರೆ, 40 ಫೀಟ್ ರೋಡ್ಸ್ ಆಗಿರ್ಬೋದು, ನಂಬರ್ ಬೋರ್ಡ್ ಆಗಿರ್ಬೋದು, ವಾಟರ್ ಕಲೆಕ್ಷನ್ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಆಮೇಲೆ ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, ಇದೆಲ್ಲ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡಿರುವಂಥ ಪ್ರಾಪರ್ಟಿ ಸರ್ ಇದು. ಹಾಗೆ ನಿಮಗೆ 100% ಡೆವಲಪ್ಮೆಂಟ್ ಆಗಿ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು 100% ಡೆವಲಪ್ಮೆಂಟ್ ಆಗಿ ರೆಡಿ ಇರುವಂಥ ಪ್ರಾಪರ್ಟಿ ಸರ್. ಸರ್, ಡಾಕ್ಯುಮೆಂಟ್ ವಿಷಯಕ್ಕೆ ಬರೋದಾದರೆ, ಇದು PMRD ಅಪ್ರೂವ್ಡ್ ಆಗಿ 100% ರಿಲೀಸ್ ಆಗಿರೋದ್ರಿಂದ ಡಾಕ್ಯುಮೆಂಟ್ ಬಗ್ಗೆ ಯೋಚನೆ ಮಾಡೋಂಗೇ ಇಲ್ಲ. ಪ್ರತಿಯೊಬ್ಬ ಲಾಯರು 100% ರಿಲೀಸ್ ಲೆಟರ್ ನೋಡಿದ ತಕ್ಷಣವೇ ಆರಾಮಾಗಿ ತಗೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಈ ಪ್ರಾಪರ್ಟಿಗೆ ಬ್ಯಾಂಕ್ ಲೋನ್ ಸಮೇತ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಆರಾಮಾಗಿ ಲೋನ್ ಆಗುತ್ತೆ. ನೀವೇ ಬೇಕಂದರೆ ಈ ಡಾಕ್ಯುಮೆಂಟ್ ತೊಗೊಂಡೋಗಿ ಬ್ಯಾಂಕಲ್ಲಿ ಕೊಟ್ಟರೆ 100% 80% ಲೋನ್ ಮಾಡಿ ಕೊಡ್ತಾರೆ ಸರ್. ಪ್ರೈಸ್ ವಿಷಯ ಹೌದು, ವಿಡಿಯೋ ನೋಡೋರೆಲ್ಲ ಅಪ್ಪ ಎಷ್ಟು ಟೈಮ್ ಮಾತಾಡ್ತೀಯಾ, ಪ್ರೈಸ್ ಬಗ್ಗೆ ಹೇಳಪ್ಪ ಅಂತ ಹೇಳ್ತಾರೆ. ಖಂಡಿತ ಹೇಳ್ತೀನಿ. ಸತ್ವ ಅವ್ರು ಮಾಡಿರುವಂಥ ಪೀಪಲ್ ಟ್ರೀಯಲ್ಲಿ ಏನು ಪ್ರೈಸ್ ಇದೋ ಅದಕ್ಕಿಂತ ಬೆಸ್ಟ್ ಪ್ರೈಸಲ್ಲಿ ದುರ್ಗಶ್ರೀ ವೆಂಚರ್ಸ್ ಮಾರಾಟ ಮಾಡ್ತಾ ಇದ್ದೀವಿ ಸರ್. ಈ ಲೇಔಟಲ್ಲಿ ನೀವೇನಾದರೂ ಎಂಟ್ರಿ ಆಗಿದ ತಕ್ಷಣವೇ ನಿಮ್ಮ BTM ಲೇಔಟ್ ಆಗಿರ್ಬೋದು, ಜಯನಗರ ಆಗಿರ್ಬೋದು, ಸದಾಶಿವನಗರ ಆಗಿರ್ಬೋದು, ಆ ಫೀಲ್ ಅಂತೂ 100% ಬಂದೇ ಬರುತ್ತೆ. ಈಗಾಗಲೇ ನಮ್ಮ ಲೇಔಟ್ ಪಕ್ಕ ನೀವು ನೋಡ್ತಾ ಇರ್ಬೋದು, ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ. ಇದು ಒಂದು ವೇಳೆ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂದರೂ ನಾಳೆಗೆ ಒಳ್ಳೆ ರಿಟರ್ನ್ಸ್ ಬರೋದಂತೂ ಗ್ಯಾರಂಟಿ. ಅಥವಾ ಕನ್ಸ್ಟ್ರಕ್ಷನ್ ಮಾಡ್ಕೊತೀನಿ ಅಂದರೆ ಇದಕ್ಕೆ ಕನೆಕ್ಟಿವಿಟಿ ಎಲ್ಲದಕ್ಕೂ ಹತ್ರ ಇರೋದ್ರಿಂದ ಇದು ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡೋದಕ್ಕೂ ಒಳ್ಳೆ ಜಾಗ ಅಂತ ಹೇಳ್ತೀನಿ ಸರ್. ಬುಕಿಂಗ್ ಪ್ರೋಸೆಸ್ ಏನು ಸರ್, ಕಾಮನ್ ಆಗಿ ಎಲ್ಲ ಲೇಔಟ್ಸಲ್ಲಿ ಇರೋದೇ ಇರುತ್ತೆ. ನೀವು ಒಂದ್ಸಲಿ ಸೈಟ್ ವಿಸಿಟ್ ಮಾಡಿ ಸರ್, 100% ತಗೊಂತೀರಾ. ಲೀಗಲ್ಗೆ ಏನು ಸರ್, ನೀವು ಕೂತ್ಕೊಂಡು ಓದಿದ್ರು PMRD ಅಪ್ರೂವಲ್ ಆಗಿರೋದ್ರಿಂದ 100% ರಿಲೀಸ್ ಲೆಟರ್ ನೀವು ನೋಡಿದ ತಕ್ಷಣ ಇದು ಆರಾಮಾಗಿ ರಿಜಿಸ್ಟ್ರೇಷನ್ ಮಾಡ್ಕೊತೀರಾ ಸರ್. ಸರ್, ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ಸರ್. ಇದೊಂದೇ ಲೇಔಟ್ ಅಲ್ಲ, ನಾವು ಹಲವಾರು ಲೇಔಟ್ಸ್ ಮಾಡಿದ್ವಿ. ಕಡಿಮೆ ಬಡ್ಜೆಟ್ಟಿಂದ ಎಲ್ಲ ಬಡ್ಜೆಟಲ್ಲೂ ಎಲ್ಲ ಲೊಕೇಶನಲ್ಲೂ ಸೈಟ್ಸ್ ಇದ್ದಾವೆ. ಅದ್ರ ಮಾಹಿತಿನೂ ನೀವು ಕಾಲ್ ಮಾಡಿದ್ರೆ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ. ನಿಮ್ಮನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಆಫೀಸ್ ಲೊಕೇಶನ್ ಏನಿದೆ ಸರ್? ನಾಗರಬಾವಿ ಕಬಾಬ್ ಫ್ಯಾಕ್ಟ್ರಿ ಅಂತ ರೆಸ್ಟೋರೆಂಟ್ ಇದೆ. ಅದೇ ಬಿಲ್ಡಿಂಗಲ್ಲಿ 3rd ಫ್ಲೋರಲ್ಲಿ ದುರ್ಗಶ್ರೀ ವೆಂಚರ್ಸ್ ಇರುತ್ತೆ. ನೀವು ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಪ್ರತಿಯೊಂದು ಮಾಹಿತಿ ತೊಗೊಂಡು ನಮ್ಮ ಕಡೆಯಿಂದನೇ ಫ್ರೀ ಸೈಟ್ ವಿಸಿಟ್ ಇರುತ್ತೆ, ಅಲ್ಲಿಂದನೂ ಸೈಟ್ ವಿಸಿಟ್ ಮಾಡ್ಕೋಬೋದು. ಅಥವಾ ಡೈರೆಕ್ಟಾಗಿ ಬರ್ತೀವಿ ಅಂದರೂ ಬಂದು ಲೊಕೇಶನ್ ತೊಗೊಂಡು ಸೈಟ್ ವಿಸಿಟ್ ಮಾಡ್ಬೋದು.